ಎಂಗೇಜಲ್ಲಿ ಬರುವಂಥ ಪಿಂಪಲ್ಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಆದರೆ ಎಂಗೇಜೆಲ್ಲ ಮುಗಿದು ಮದುವೆ ಆಗಿ ಪ್ರೆಗ್ನೆಂಟ್ ಆಗ್ತಾರಲ್ಲ, ಅವಾಗ ಬರುವಂಥ ಪಿಂಪಲ್ಸ್ಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಸರ್ ಯೂಶಲಿ ಇವಾಗ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಬಾಡಿ ಇಂಟರ್ನಲ್ಲಿ ತುಂಬ ಹಾರ್ಮೋನ್ಸ್ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅದನ್ನು ಜಸ್ಟ್ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಅಂದರೆ ಟಾಪಿಕಲ್ ಟ್ರೀಟ್ಮೆಂಟ್ಸ್ನ ಕೊಟ್ಟು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಈ ಪೋಸ್ಟ್ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಏನಿರುತ್ತೆ, ಆ್ಯಕ್ಟಿವ್ ಆ್ಯಕ್ನೆಸ್, ಕೆಲವೊಂದು ಸಲ ಅದು ಪಿಗ್ಮೆಂಟೇಷನ್ ಕೂಡ ಫಾರ್ಮ್ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದು ಕೂಡ ಹಾಗೆ ಡೆಪ್ತಲ್ಲಿ ಉಳಿದ್ಬಿಡೋ ಅಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಾ ಯೂಶಲಿ ಅಡ್ವೈಸ್ ಮಾಡೋದು ಅಂತಂದರೆ ಲೈಕ್ ಪೋಸ್ಟ್ ಪ್ರೆಗ್ನೆನ್ಸಿಲಿ ಆಫ್ಟರ್ ಒಂದು 3 ಮಂತ್ಸ್ ಆದಮೇಲೆ ಡೆಫಿನೆಟ್ ಆಗಿ ಸ್ಕಿನ್ ಕೇರ್ ರೊಟೀನ್ನ ಮಾಡಲೇಬೇಕು. ಅಂದರೆ ಡ್ಯೂರಿಂಗ್ ಆ 3 ಮಂತ್ಸಲ್ಲಿ ಕೂಡ ಹೋಮ್ ಕೇರ್ ಇರಲೇಬೇಕು. ಬಟ್ ಲೇಟ್ರ್ ಆನ್ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದಮೇಲೆ ಅವರು ಟ್ರೀಟ್ಮೆಂಟ್ಸ್ನ ಮಾಡಿಸ್ಕೊಳ್ಳೋದ್ರಿಂದ ಪೋಸ್ಟ್ ಲೈಕ್ ಪ್ರೆಗ್ನೆನ್ಸಿ ಸ್ಕಾರ್ಸ್, ಐ ಮೀನ್ ಪಿಂಪಲ್ದು ಸ್ಕಾರ್ಸ್ ಏನಿರುತ್ತೆ ಅಥವಾ ಆ್ಯಕ್ಟಿವ್ ಆ್ಯಕ್ನೆ ಏನಾದರೂ ಇದ್ದರೆ, ಸೊ ಕೆಲವೊಬ್ರಿಗೆ ಫುಲ್ ಡ್ಯೂರಿಂಗ್ ದ ಹೋಲ್ ಪ್ರೆಗ್ನೆನ್ಸಿ ಆ ಥರ ಲೈಕ್ ಪಿಂಪಲ್ಸ್ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇನ್ ಕೇಸ್ ಆ ಥರ ಏನಾದರೂ ಸಫರ್ ಆಗ್ತಾ ಇದ್ರೆ ಕೂಡ ಡೆಫಿನೆಟ್ಲಿ ಅದಕ್ಕೆ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಸ್ಕಾರ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಈವನ್ ಕೆಲವೊಂದ್ಸಲ ಪಿಗ್ಮೆಂಟೇಷನ್ ಏನು ಫಾರ್ಮ್ ಆಗಿರುತ್ತೆ, ಸೊ ಎರಡನ್ನೂ ನಾವು ಸ್ಯಾಮಟೇನಿಯಸ್ಲಿ ಟ್ರೀಟ್ ಮಾಡ್ಬೋದು. ಸೊ ಅದರಿಂದ ಡೆಫಿನೆಟ್ ಆಗಿ ಅವರು ಆ ಲಾಂಗ್ ಟರ್ಮ್ಗೆ ಉಳ್ಕೊಳ್ಳೋ ಅಂಥ ಪಿಗ್ಮೆಂಟೇಷನ್ ಏನಿರುತ್ತೆ ಅದನ್ನು ಖಂಡಿತವಾಗ್ಲೂ ರೆಡ್ಯೂಸ್ ಮಾಡ್ಕೋಬೋದು. ಎಸ್, ಈಗ ಎಂಗೇಜಲ್ಲಿ ಆಗುವಂಥ ಪಿಂಪಲ್ಗಳು ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಟೈಮ್ಲಿ ಆಗುವಂಥ ಪಿಂಪಲ್ಗಳು ಕೂಡ ವ್ಯತ್ಯಾಸಗಳಿದೆ. ಆದರೆ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಆ ಪಿಂಪಲ್ಸ್ಗಳನ್ನು ನೆಕ್ಸ್ಟು ಅವರು ಮಗು ಮಾಡಿಕೊಂಡು ಆಚೆ ಬಂದಾಗಲೂ ಕೂಡ ಆ ಮುಖ ಅಷ್ಟು ಸೌಂದರ್ಯವಾಗಿ ಇರೋದಕ್ಕೆ ನಿಮ್ಮ ಸನ್ಸೋಸಿ ವೆಲ್ನೆಸ್ ಕ್ಲಿನಿಕ್ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀರಿ. ಹೌದು.